ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನ ಹಣ ನಿನ್ನೆ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ನಿನ್ನೆ ನಿಜವಾಗ್ಲೂ ಬಿಡುಗಡೆ ಆಗಿದೆನಾ? ಹಾಗಾದರೆ ಇನ್ನೇನು ಬಿಡುಗಡೆ ಆದರೆ ನಿಮ್ಮೆಲ್ಲರ ಖಾತೆಗೆ ಪ್ರತಿಯೊಬ್ಬರ ಖಾತೆಗೂ ಕೂಡ ಜಮಾ ಆಗತ್ತಲ್ವಾ? ಹಾಗಾಗಿ ಇವತ್ತು ಈ 12 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಯಾವ ಯಾವ ಜಿಲ್ಲೆಗಳಿದಾವೆ ಎಲ್ಲ ಕೂಡ ಮಾಹಿತಿಯನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಎಲ್ಲ ವಿಷಯದ ಬಗ್ಗೆ ನಾವು ಕುರಿತಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೇರವಾಗಿ ನಾವು ಟಾಪಿಕ್ಗೆ ಬಂದುಬಿಡ್ತೀವಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನ ಹಣ ಆದರೂ ಬಿಡುಗಡೆ ಆಗಬೇಕಂತ ಹೇಳಿಬಿಟ್ಟು ಪ್ರತಿಯೊಬ್ಬ ಮಹಿಳೆಯರು ಕೂಡ ಕಾಯ್ತಾ ಇದ್ದೀರಿ. ಸುಮಾರು 1,22,00,000 ಫಲಾನುಭವಿಗಳಿದ್ದೀರಿ. ಸೊ ಈಗಾಗಲೇ ಆಲ್ರೆಡಿ ಈ 2 ಕಂತುಗಳು ಕ್ಲಿಯರ್ ಆಗಿ 21ನೇ ಕಂತಿನ ಹಣ ಬಿಡುಗಡೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ಸಿಚುವೇಶನ್ನಲ್ಲಿ ಸೊ ಇನ್ನೂ ಕೂಡ 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಕ್ಲಿಯರ್ ಆಗಿ ಜಮಾ ಆಗಿಲ್ಲ. ಹಾಗಾದರೆ ನಿನ್ನೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ಗಳು ಕೂಡ ಬಂದಿದ್ವು. ಅದೇ ರೀತಿಯಾಗಿ ಹೇಳಿಕೆಗಳು ಕೂಡ ಕಂಡು ಬರ್ತಾ ಇದ್ವು. ಹಾಗಾಗಿ ಆ ಒಂದು ವಿಷಯ ಏನು ಜಮಾ ಆಗಿರೋದು ನಿಜಾನ ಅನ್ನುವಂಥದ್ದನ್ನು ನೋಡೋದಾದರೆ ಅದು ಟ್ರಯಲ್ ಮಾಡಲಾಗಿದೆ ಅಂತ ಹೇಳ್ಬೋದು. ಇನ್ನೂ ಸ್ಪೀಡಾಗಿ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿಲ್ಲ. ಇಲ್ಲಿ ಯಾವ ರೀತಿಯಾಗಿ ಟ್ರಯಲ್ ಮಾಡಲಾಗಿದೆ ಅಂದರೆ ನಿಮಗೆ ಗೊತ್ತಿರ್ಬೋದು, ಬಹುಶಃ ಯಾವ ಕಂತುಗಳು ಲೇಟ್ ಆಗುತ್ತೆ ಬಿಡುಗಡೆ ಮಾಡಲಿಕ್ಕೆ. ಈಗ 16ನೇ ಕಂತಿನಲ್ಲಿ ಕೂಡ ಲೇಟ್ ಆಗಿತ್ತು. 15ನೇ ಕಂತು ಆದಮೇಲೆ 16ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರಲ್ವ, ಅಲ್ಲಿ ಕೂಡ ಟ್ರಯಲ್ ಮಾಡಲಾಗಿತ್ತು. ತದನಂತರ 17, 16, 17ನೇ ಕಂತಿನ ಹಣ ಹಾಕಿದ್ರು. ನೆಕ್ಸ್ಟು 18ನೇ ಕಂತಿನಲ್ಲಿ ಕೂಡ ಒಂದು 2 ರಿಂದ 3 ವಾರ ಲೇಟ್ ಆಗಿತ್ತು. ಅಲ್ಲಿ ಕೂಡ ಟ್ರಯಲ್ ಮಾಡಿ ಅಮೌಂಟನ್ನು ಹಾಕಿದ್ರು. ಅದೇ ರೀತಿಯಾಗಿ ಈಗ ಸುಮಾರು 1 ತಿಂಗಳಿಗಿಂತ ಹೆಚ್ಚಿನ ದಿನಗಳಾಗಿದ್ದಾವೆ. ಹಾಗಾಗಿ ಇಲ್ಲಿ ಕೂಡ ಟ್ರಯಲ್ ನಡೆಯುತ್ತೆ. ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಾಗ ಏನಾದರೂ ತಾಂತ್ರಿಕ ದೋಷ ಆಗತ್ತಾ, ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತಾ ಅಂತಕ್ಕಂತಹ ಒಂದು ಟ್ರಯಲ್ ನಡೆಸ್ತಾರೆ. ಅಲ್ಲಿ ಏನಾದರೂ ತೊಂದರೆಗಳು ಕಂಡು ಬಂದರೆ, ತಾಂತ್ರಿಕ ದೋಷ ಆಗಿದೆ ಆದರೆ ಅದನ್ನು ಈ ಗವರ್ನರ್ಸ್ ಅವರು ಸರಿಪಡಿಸ್ತಾರೆ. ಅಲ್ಲಿ ಕೂಡ ಕೆಲಸ ಕಾರ್ಮಿಕರಿರ್ತಾರೆ. ಸೊ ಅಲ್ಲಿ ಏನಾದರೂ ತೊಂದರೆಗಳು ಕಂಡು ಬರಲಿಲ್ಲಪ್ಪ ಅಂದರೆ ನಿಮ್ಮ ಖಾತೆಗಳಿಗೆ ನೇರವಾಗಿ ಸ್ಪೀಡಾಗಿ ಹಣ ಜಮಾ ಮಾಡಿ ಕ್ಲಿಯರ್ ಮಾಡ್ತಕ್ಕಂತಹ ಕೆಲಸ ಇಲ್ಲಿ ಸರ್ಕಾರ ಮಾಡುತ್ತೆ. ಹಾಗೆ ಈಗೂ ಕೂಡ ಚೆಕ್ ಮಾಡಿದೆ ಅಂತ ಹೇಳ್ಬೋದು. ಹಾಗಾಗಿ ಇನ್ನೇನು ಬಹಳ ದಿನ ಇಲ್ಲ, ನಿಮ್ಮ ಖಾತೆಗಳಿಗೆ ಪಟಾಪಟ್ ಅಂತ ಹೇಳಿಬಿಟ್ಟು 19, 20ನೇ ಕಂತಿನ ಹಣ ಜಮಾ ಆಗುತ್ತೆ. ಇದೇ ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ. ಓಕೆನಾ? ಸೊ ಈಗ ಈ ಒಂದು 4,000 ಹಣ ಆದರೂ ಜಮಾ ಆಗ್ತಾ ಇದೆ. ನೇರವಾಗಿ ಸ್ಪೀಡಾಗಿ ಹಣ ಜಮಾ ಮಾಡಿ ಅಂತಾನು ಕೂಡ ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇದ್ದಾರೆ. ಯಾಕಂದರೆ ಎಷ್ಟೋ ಆಶೆಗಳನ್ನು, ಕನಸುಗಳನ್ನು ಕಟ್ಕೊಂಡು ಕುಂತಿರ್ತಾರೆ. ಇದರಿಂದ ಏನಾದರೂ ತೆಗೆದುಕೊಳ್ಬೇಕು, ಏನಾದರೂ ಮಾಡಬೇಕು, ಅಥವಾ ಶಾಲಾ ಫೀಸ್ಗಳು ಈಗ ಜೂನ್ ಬಂತು, ಮಕ್ಕಳ ಶಾಲಾ ಫೀಸ್ಗಳನ್ನು ಕೂಡ ಕಟ್ಟಬೇಕು ಅಂತಕ್ಕಂತಹ ಒಂದು ವಿಚಾರಣೆ ಕೂಡ ಇಲ್ಲಿ ಮಹಿಳೆಯರು ಇಟ್ಕೊಂಡು ಕುಂತಿರ್ತಾರೆ. ಸೊ ಹಾಗಾಗಿ ಸರ್ಕಾರ ಆದಷ್ಟು ಬೇಗವಾಗಿ ಈ ಒಂದು 6,000 ಹಣವನ್ನು ಕೊಡಬೇಕು. ಬರೀ 4,000 ಅಷ್ಟೇ ಅಲ್ಲ, 6,000 ಹಣ ಆದರೂ ಕೊಡಬೇಕಾಗಿ ನಾವು ಮನವಿ ಕೂಡ ಸರ್ಕಾರಕ್ಕೆ ಇರುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ. ಇದನ್ನು ನಾನು ಹೇಳ್ತಾ ಇಲ್ಲ, ಸುತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಖುದ್ದಾಗಿ. ಇದು ಇಷ್ಟೇ ಅಲ್ಲ, 16ನೇ ಕಂತಿನಲ್ಲಿ ಕೂಡ ಹೇಳಿದರು. ಯಾರು ಕೂಡ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗೋದು ಗ್ಯಾರಂಟಿ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಈ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ, ನಿಲ್ಲಿಸೋದಿಲ್ಲನೂ ಕೂಡ. ಸೊ ಈ ಒಂದು ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರ ಇರುವವರೆಗೂ ಕೂಡ ನಡೀತಾನೆ ಇರುತ್ತೆ ಅಂತಕ್ಕಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಅದಕ್ಕೋಸ್ಕರ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಇನ್ನೇನು ಸರ್ಕಾರದ ಬಳಿ ಖಜಾನೆ ಖಾಲಿ ಆಗಿದೆ, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಇನ್ನೇನು ನಮ್ಮ ಖಾತೆಗಳಿಗೆ ಹಣ ಹಾಕ್ತಾರಾ ಇಲ್ವಾ ಅನ್ನೋಂಥದ್ದು ಡೌಟ್ಸ್ ಕೂಡ ಇರುತ್ತೆ. ಇಲ್ಲಿ ಎಲ್ಲ ಯೋಜನೆಗಳನ್ನು ಬಂದ್ ಮಾಡ್ಬೋದು, ಆದರೆ ಗೃಹಲಕ್ಷ್ಮಿ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇದೇ ಮುಖ್ಯವಾಗಿ ಅವರ ಈಗ ಸರ್ಕಾರ, ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ, ಈ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಬೆಸ್ಟ್ ಯಾವುದಾದ್ರೂ ಯೋಜನೆ ಇದೆ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಆಗಿರೋ ಕಾರಣಕ್ಕಾಗಿ ಈ ಒಂದು ಯೋಜನೆ ನಿಲ್ಲಿಸೋದು ಡೌಟು. ಬಹುತೇಕ ಈ ಒಂದು ನಿಲ್ಲಿಸೋದಿಲ್ಲ ಅಂತಲೂ ಕೂಡ ಸ್ವತಃ CM ಅವರು ಕೂಡ ಹೇಳಿದ್ದಾರೆ. ಹಾಗಾದರೆ ಈಗ ನಿಲ್ಲಿಸೋದಂತೂ ಇಲ್ಲ, ಈಗ ಹಣ ಆದರೂ ಜಮಾ ಮಾಡ್ತಾ ಇದ್ದಾರೆ. ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಮಾಡ್ತಾ ಇದ್ದಾರೆ ಇದನ್ನು ನಾವು ತಿಳ್ಕೊಳ್ಳೋದಾದರೆ ಇಲ್ಲಿ ನೋಡಿ, ಬೆಳಗಾವಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ. ಈ ಒಂದು ಜಿಲ್ಲೆಗಳಿಗೆ ಜಮಾ ಆಗಿ ಇನ್ನು ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗುತ್ತೆ. ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ. ಸೊ ಎಲ್ಲರ ಖಾತೆಗೆ ಇದೇ ವಾರದಲ್ಲಿ 19ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ. ಮೊದಲು 2,000, ತದನಂತರ ಮತ್ತೆ 20ನೇ ಕಂತಿನ ಹಣ ಕೂಡ 2,000 ಜಮಾ ಆಗಿ ಕ್ಲಿಯರ್ ಆಗುತ್ತೆ. ಒಟ್ಟೊಟ್ಟಿಗೆ 4,000 ಅಂತ ಹೇಳ್ಬಿಟ್ಟು ಕ್ರೆಡಿಟ್ ಆಗೋದಿಲ್ಲ. 2,000 ಇಂದು ಜಮಾ ಆದರೆ 2-3 ದಿನ ಬಿಟ್ಟು ಮತ್ತೆ 2,000 ಜಮಾ ಆಗುತ್ತೆ. ಈ ರೀತಿ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇರುತ್ತೆ. ಸೊ ನೋಡಿ, ಇದರ ಬಗ್ಗೆ ನಾನು ಕ್ಲಾರಿಟಿ ಸಿಕ್ಕಿರೋದನ್ನು ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.